ಹಾಯ್ ಫ್ರೆಂಡ್ಸ್, ರಾಜ್ಯದ ಕಿರಿಯ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಜೀವನದ ಕತೆ ಗೊತ್ತಾ? ಇವರು ರಾಜಕೀಯದಲ್ಲಿ ಸಕ್ಸಸ್ ಕಂಡಿದ್ದು ಹೇಗೆ? ತಂದೆಯ ಜೊತೆಗೆ ಜಿಲ್ಲೆಯಲ್ಲಿ ಹೆಸರು ಮಾಡಿದ ಹೇಗೆ? ಪ್ರಿಯಾಂಕಾ ಎಷ್ಟು ಓದಿದ್ದಾರೆ? ಎಷ್ಟು ಆಸ್ತಿ ಹೊಂದಿದ್ದಾರೆ? ಇವರ ವರ್ಷದ ಆದಾಯ ಎಷ್ಟು ಕೋಟಿ? ಪ್ರಿಯಾಂಕಾ ಗೆಲುವಿಗೆ ದೊಡ್ಡಪ್ಪ ಚಿಕ್ಕಪ್ಪ ಸಹಕರಿಸಿದ್ರಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ ಹೇಗಿತ್ತು? ಪ್ರಿಯಾಂಕಾ ಜಾರಕಿಹೊಳಿ 1997ರ ಏಪ್ರಿಲ್ 17ರಂದು ಬೆಳಗಾವಿಯಲ್ಲಿ ಜನಿಸಿದ್ರು. ಇವರ ತಂದೆ ಸತೀಶ್ ಜಾರಕಿಹೊಳಿ, ತಾಯಿ ಶಕುಂತಲಾ ದೇವಿ. ಪ್ರಿಯಾಂಕಾ ಅವರ ತಾತ ಲಕ್ಷ್ಮಣರಾವ್ ಜಾರಕಿಹೊಳಿ ಸಕ್ಕರೆ ಉದ್ಯಮದ ಕೋಟೆ ಕಟ್ಟಿದ್ರು. ಜೊತೆಗೆ ತಂದೆ ಸತೀಶ್ ಜಾರಕಿಹೊಳಿ ಪ್ರಿಯಾಂಕಾ ಜನಿಸಿದ ವರ್ಷವೇ ವಿಧಾನ ಪರಿಷತ್ಗೆ ಆಯ್ಕೆಯಾಗಿ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ರು. ಹೀಗೆ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಪ್ರಿಯಾಂಕಾ ಬಾಲ್ಯ ಆರಾಮದಾಯಕವಾಗಿ ಇತ್ತು. ಎಸ್ಟಿಯಲ್ಲಿ ಬರೋ ನಾಯಕ ಸಮುದಾಯ ಇವರದ್ದಾಗಿದೆ. ಪ್ರಿಯಾಂಕಾ ಓದಿರೋದು ಎಷ್ಟು? ಪ್ರಿಯಾಂಕಾ ಮೊದಲಿನಿಂದಲೂ ಓದಿನಲ್ಲಿ ಆಸಕ್ತಿ ಹೊಂದಿದ್ರು. ಬೆಳಗಾವಿಯಲ್ಲೇ ತಮ್ಮ ಆರಂಭಿಕ ಶಿಕ್ಷಣ ಪಡ್ಕೊಂಡ್ರು. ಅಲ್ಲೇ ಇರೋ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಿಂದ 2021ರಲ್ಲಿ MBA ಪಡ್ಕೊಂಡ್ರು. ಅವರದ್ದೇ ಬಿಸ್ನೆಸ್ ಕೋಟೆ ಇದ್ದಿದ್ರಿಂದ ಅದಕ್ಕೆ ಬೇಕಾದಂತೆ ಈ ಪದವಿ ಕಂಪ್ಲೀಟ್ ಮಾಡಿದ್ರು. ನಂತರದಲ್ಲಿ ಇವರನ್ನ ಸತೀಶ್ ಶುಗರ್ಸ್ ಲಿಮಿಟೆಡ್, ಬೆಳಗಾವಿ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ನೇಚರ್ ನೆಸ್ಟ್ ಹಾರ್ಟಿಕಲ್ಚರ್ ಸೇರಿದಂತೆ ಸತೀಶ್ ಜಾರಕಿಹೊಳಿ ಮಾಲೀಕತ್ವದ ಹಲವು ಕಂಪನಿಗಳಿಗೆ ನಿರ್ದೇಶಕರನ್ನಾಗಿ ನೇಮಿಸಲಾಯಿತು. ರಾಜಕೀಯಕ್ಕೆ ಎಂಟ್ರಿ ಪಡೆದಿದ್ದ ಹೇಗೆ? ಶಿಕ್ಷಣ ಮುಗಿಯುತ್ತಿದ್ದಂತೆ ಉದ್ಯಮದಲ್ಲಿ ತೊಡಗಿಸಿಕೊಂಡ ಪ್ರಿಯಾಂಕಾ ಜಾರಕಿಹೊಳಿ ರಾಜಕೀಯದ ಕಡೆಗೂ ಆಸಕ್ತಿ ಹೊಂದಿದ್ರು. ಆಗಾಗಲೇ ಅವರು ರಾಜಕೀಯಕ್ಕೆ ಬರೋದು ಕೂಡ ಫಿಕ್ಸ್ ಆಗಿತ್ತು. ಹೀಗಾಗಿ ಮೊದಲಿನಿಂದಲೂ ಜಿಲ್ಲೆಯಲ್ಲಿ ಓಡಾಡುತ್ತಾ ಜನರ ಮನ್ನಣೆ ಗಳಿಸಿದ್ರು. ಜಾರಕಿಹೊಳಿ ಫೌಂಡೇಶನ್ ಮೂಲಕ ಜಿಲ್ಲೆಯಲ್ಲಿ ಸಮಾಜ ಸೇವೆ ಕೂಡ ಮಾಡಿ ಹೆಸರು ಮಾಡಿದ್ದಾರೆ. ತಂದೆಯ ಕ್ಷೇತ್ರ ಯಮಕನಮರಡಿಯಲ್ಲೂ ಇವರು ಗುರುತಿಸಿಕೊಂಡಿದ್ರು. ಕಳೆದ ಸಲ ಬೆಳಗಾವಿ ಲೋಕಸಭೆ ಉಪಚುನಾವಣೆಯಲ್ಲಿ ಮಂಗಳ ಅಂಗಡಿ ವಿರುದ್ಧ ಸತೀಶ್ ಜಾರಕಿಹೊಳಿ ಸೋಲು ಕಂಡಿದ್ರು. ಹೀಗಾಗಿ ಅದೇ ಕ್ಷೇತ್ರದಲ್ಲಿ ಪ್ರಿಯಾಂಕಾಗೆ ಟಿಕೆಟ್ ಕೊಡಿಸಲು ಜಾರಕಿಹೊಳಿ ಯತ್ನಿಸಿದ್ರು. ಆದ್ರೆ ಆ ಕ್ಷೇತ್ರ ಮೃಣಾಲ್ ಹೆಬ್ಬಾಳ್ಕರ್ ಪಾಲಾಗಿದ್ರಿಂದ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತು. ಮೀಸಲು ಇಲ್ಲದ ಕ್ಷೇತ್ರದಲ್ಲಿ ಗೆಲುವು. ಟಿಕೆಟ್ ಸಿಕ್ಕ ಬಳಿಕ ಪ್ರಿಯಾಂಕಾ ಭರ್ಜರಿಯಾಗಿ ಪ್ರಚಾರ ನಡೆಸಿದ್ರು. ಬಿಜೆಪಿಯ ಸಿಟ್ಟಿಂಗ್ ಸಂಸದರಾಗಿದ್ದ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ 90,834 ಮತಗಳ ಅಂತರದಲ್ಲಿ ವಿನ್ ಆಗಿದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ರಾಜ್ಯದಲ್ಲಿ SC/ST ಮೀಸಲು ಕ್ಷೇತ್ರಗಳಲ್ಲಿ ಮಾತ್ರವೇ ಆ ಸಮುದಾಯದವರಿಗೆ ಟಿಕೆಟ್ ನೀಡಲಾಗಿತ್ತು. ಆದ್ರೆ ಚಿಕ್ಕೋಡಿ ಮೀಸಲು ಕ್ಷೇತ್ರಗಳ ಪಟ್ಟಿಯಲ್ಲಿ ಬರೋದಿಲ್ಲ. ಮೀಸಲು ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಮಾತ್ರವೇ ಟಿಕೆಟ್ ಪಡೆದಿದ್ರು. ಇದೀಗ ST ಸಮುದಾಯದ 27 ವರ್ಷದ ಹುಡುಗಿ ಮೀಸಲು ಇಲ್ಲದ ಕ್ಷೇತ್ರದಲ್ಲಿ ಗೆಲ್ಲೋ ಮೂಲಕ ದಾಖಲೆ ಬರೆದಿದ್ದಾರೆ. ಜೊತೆಗೆ ದೇಶದ ಅತ್ಯಂತ ಕಿರಿಯ ಸಂಸದೆ ಅನ್ನೋ ಹೆಗ್ಗಳಿಕೆಗೆ ಪ್ರಿಯಾಂಕಾ ಪಾತ್ರವಾಗಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ಕೃಪಾ ಕಟಾಕ್ಷ. ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿನ ಹಿಂದೆ ಸತೀಶ್ ಜಾರಕಿಹೊಳಿ ಪ್ರಭಾವ ದೊಡ್ಡ ಮಟ್ಟದಲ್ಲಿದೆ. ಅಷ್ಟೇ ಅಲ್ಲ, ಉಳಿದ ಜಾರಕಿಹೊಳಿ ಬ್ರದರ್ಸ್ ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿಗೆ ಕೆಲಸ ಮಾಡಿದ್ದಾರೆ. ಬಿಜೆಪಿಯಲ್ಲಿರೋ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಪಕ್ಷೇತರರಾದ ಲಖನ್ ಜಾರಕಿಹೊಳಿ ಕೂಡ ಪ್ರಿಯಾಂಕಾ ಗೆಲುವಿಗೆ ಶ್ರಮಿಸಿದ್ದಾರೆ ಅಂತ ಸ್ಥಳೀಯ ಮಟ್ಟದಲ್ಲಿ ಜನ ಮಾತನಾಡ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಜಾರಕಿಹೊಳಿ ಕುಟುಂಬದ ಪ್ರಭಾವ ಇದ್ರೂ ಈವರೆಗೆ ಯಾರೂ ಕೂಡ ಸಂಸತ್ಗೆ ಆಯ್ಕೆ ಆಗಿರಲಿಲ್ಲ. ಈಗ ಜಾರಕಿಹೊಳಿ ಕುಟುಂಬದ ಕುಡಿ ಚಿಕ್ಕ ವಯಸ್ಸಿಗೆ ಸಂಸತ್ ಮೆಟ್ಟಿಲೇರಿದಂತಾಗಿದೆ. ಪ್ರಿಯಾಂಕಾ ಹೆಸರಲ್ಲಿರೋ ಆಸ್ತಿ ಎಷ್ಟು? ಪ್ರಿಯಾಂಕಾ ಜಾರಕಿಹೊಳಿ ಈ ಸಲ ಸಲ್ಲಿಸಿರೋ ಅಫಿಡವಿಟ್ನಲ್ಲಿ 9,11,00,000 ರೂಪಾಯಿ ಮೌಲ್ಯದ ಆಸ್ತಿ ಘೋಷಿಸಿದ್ದಾರೆ. ಅದೇ ರೀತಿ 1.5 ಕೋಟಿ ರೂಪಾಯಿ ಮೌಲ್ಯದ ಸಾಲ ಕೂಡ ಹೊಂದಿದ್ದಾರೆ. ಇನ್ನು ಪ್ರಿಯಾಂಕಾ ಬಳಿ 100 ಗ್ರಾಂ ಚಿನ್ನ ಇದ್ದು ಯಾವುದೇ ವಾಹನ ಹೊಂದಿಲ್ಲ. 2022 ಮತ್ತು 2023ನೇ ಸಾಲಿನಲ್ಲಿ ತಮ್ಮ ಆದಾಯ 1,64,00,000 ರೂಪಾಯಿ ಅಂತಲೂ ಮಾಹಿತಿ ನೀಡಿದ್ದಾರೆ. ಇನ್ನು ಉದ್ಯಮ, ವಿವಿಧ ಕಂಪನಿಗಳಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದು ಅಲ್ಲಿ ಬರೋ ಸಂಬಳ ಪ್ರಿಯಾಂಕಾ ಆದಾಯದ ಮೂಲವಾಗಿದೆ. ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಇತಿಹಾಸ.
1957ರಲ್ಲಿ ರಚನೆಯಾದ ಈ ಕ್ಷೇತ್ರದಲ್ಲಿ ಮೊದಲಿಗೆ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಜಯಗಳಿಸಿತ್ತು. 1962ರಿಂದ 1991ರ ಚುನಾವಣೆವರೆಗೂ ಈ ಕ್ಷೇತ್ರ ಕಾಂಗ್ರೆಸ್ ತೆಕ್ಕೆಯಲ್ಲಿತ್ತು. ಆದರೆ 1996ರಲ್ಲಿ ಮೊದಲ ಬಾರಿಗೆ ಇಲ್ಲಿ ಜನತಾದಳ ವಿನ್ನಾಯಿತು. 1998ರಲ್ಲಿ ಲೋಕಶಕ್ತಿ ಅನ್ನೋ ಪಕ್ಷ ವಿನ್ನಾಯಿತು. 2004, 2009ರಲ್ಲಿ ಬಿಜೆಪಿ ಗೆದ್ರೆ 2014ರಲ್ಲಿ ಕಾಂಗ್ರೆಸ್ ಗೆಲುವು ಕಾಣ್ತು. 2019ರಲ್ಲಿ ಮತ್ತೆ ಬಿಜೆಪಿ ಪಾಲಾಗಿದ್ದ ಕ್ಷೇತ್ರವನ್ನು ಈ ಸಲ ಪ್ರಿಯಾಂಕಾ ಮತ್ತೆ ಕಾಂಗ್ರೆಸ್ಗೆ ಗೆದ್ದು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದು ರಾಜ್ಯದ 3 ಸಂಸದೆಯರ ಪೈಕಿ ಕಿರಿಯರಾದ ಪ್ರಿಯಾಂಕಾ ಜಾರಕಿಹೊಳಿ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿಗೆ ಉಳಿದ ಜಾರಕಿಹೊಳಿ ಬ್ರದರ್ಸ್ ಕೂಡ ಹೆಲ್ಪ್ ಮಾಡಿದಾರಾ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.